ನಮಸ್ಕಾರ ಸ್ನೇಹಿತರೆ, ಪಾಕಶಾಲೆಗೆ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಹೌದು, ಒಂದು ಎಬ್ರಪ್ಟ್ ಪ್ಲೇಸಲ್ಲಿದ್ದೀನಿ ನೋಡಿ, ಆ ಕಡೆ ಈ ಕಡೆ. ಸೊ ಸಡನ್ ನಮ್ಮ ಕಡೆ ಹೋಗ್ಬೇಕಿತ್ತು, ಹಾಗೆ ಹೊರಟಿರೋದು. ಟೈಟಲಲ್ಲಿ ನೀವು ನೋಡಿರ್ತೀರ, ಬಟ್ ಹಾಗೆ ಹೋಗ್ತಾ ಎಲ್ಲ ತೋರಿಸ್ತೀನಿ. ಜೋರು ಹಶ್ವಾಗ್ತಿತ್ತು, ಹಾಗೆ ಒಂದು ದೋಸೆ ತಿನ್ನೋಕ್ಕೆ ನಿಲ್ಲಿಸಿದೆ. ಬೆಳಗಿಂದ ಏನು ತಿಂದಿರಲಿಲ್ಲ, ಸ್ವಲ್ಪ ರೈಸ್ ಮತ್ತು ಥಾಯ್ ಕರಿ ತಿಂದಿದೆ, ಅದು ಸಹ ಎಷ್ಟೊಂದು 300-400 ಕ್ಯಾಲೋರೀಸ್. ಸೊ ದೋಸೆ ಅದೇ ಜ್ಯೂಸ್ ಕುಡಿದು ಹೊಡ್ತೀವಿ. ದೋಸೆ ಬಂದಿದೆ, ದೋಸೆ ತಿನ್ನೋಣ. ಸ್ನೇಹಿತರೆ, ಫೈನಲಿ ರೀಚ್ ಆಗಿದ್ದೇನೆ. ಆಯಿತಾ, ರೂಮ್ ಟೂರ್ ಕೊಡ್ತೇನೆ ನಿಮಗೆ. ಎಂಟರ್ ಆದ ಕೂಡಲೇ ಇದು ಡಿಸೈನ್ ನೋಡಿ, ಇದು ಯಾವ ಜಾಗ ಏನು ಅಂತೇಳಿ. ಎಂಟರ್ ಆದ ಕೂಡಲೇ ಇಲ್ಲಿ ಟಿ ವಿ ಕೊಟ್ಬಿಟ್ಟಿದ್ದಾರೆ. ಆಯಿತಾ, ಟಿ ವಿ ಜೊತೆ ಆಪೋಸಿಟಲ್ಲಿ ಬೆಡ್ಡು, ಅಂದರೆ ಸ್ವಲ್ಪ ಗ್ಯಾಪ್ ಕೊಡ್ತಾರೆ. ಬಟ್ ಸ್ಪೆಷಲ್ ಥಿಂಗ್ ಏನು ಅಂದರೆ, ಇಲ್ಲಿ ಬಂದರೆ ನೋಡಿ ಸೋಫಾ ಮತ್ತು ಟೇಬಲ್ ಇದೆ, ಚಿಲ್ ಮಾಡೋಕ್ಕೆ. ವ್ಯೂ ಇದೆಲ್ಲ ಬೆಳಿಗ್ಗೆ ತೋರಿಸ್ತೇನೆ ನಿಮಗೆ. ಆಯಿತಾ, ಮಿರರ್ ಚೆನ್ನಾಗಿದೆ ನೋಡಿ. ಅದ್ರ ಜೊತೆ ನೀರು ಬಾಟ್ಲು, ಆಕ್ವಾಫಿನ ಇದೆ ಕಾಫಿ, ಇದೆಲ್ಲ ಆಲ್ರೆಡಿ ಅಂಗಡಿಯಲ್ಲಿ ಇರುತ್ತೆ. ಮಿನಿ ಬಾರ್ ಯಾವಾಗಲೂ ಥರ ಖಾಲಿ ಮೋಸ. ವಾರ್ಡ್ರೋಬು, ಮಿರರ್ ಚೆನ್ನಾಗಿದೆ ನೋಡಿ. ನನ್ನ ಔಟ್ಫಿಟ್ ಹೇಗಿದೆ? ಫುಲ್ ಕಾಣ್ತಿದ್ಯಾ? ಕಾಣಲ್ಲ. ವಾಶ್ರೂಮ್ ಮಾತ್ರ ದೊಡ್ಡದಿದೆ ನೋಡಿ, ಇದರಲ್ಲೇ ಔಟ್ಫಿಟ್. ಲೈಟಿಂಗ್ ಚೆನ್ನಾಗಿದೆ. ಸೊ ವಾಶ್ರೂಮ್ ಟವರ್. ಮತ್ತೆ ಸಿಗ್ತೀನಿ ಬಾಯ್. ಡ್ರೈವ್ ಮಾಡಿ ಸುಸ್ತಾಯಿತು ಸ್ನೇಹಿತರೆ. ಈಗ ಬಿದ್ಕೊಳ್ತೀನಿ. ರಾತ್ರಿ ಎಷ್ಟು 1:30-2 ಗಂಟೆ ಆಗಿದೆ. ಸೊ ಈಗ ಮಲಗಿಬಿಟ್ಟು ಬೆಳಿಗ್ಗೆ ಎದ್ದು ಸಿಗ್ತೀನಿ. ರೂಮ್ ಟೂರ್ ಕೊಟ್ಬಿಟ್ಟೆ, ಕಣ್ಣೆಲ್ಲ ಸುಸ್ತಾಗ್ಬಿಟ್ಟಿದೆ, ರೆಸ್ಟ್ ಮಾಡ್ತೀನಿ. ನಂಗೆ ಅದೊಂದು ಆ ಪಾರ್ಟ್ ಇಷ್ಟ ಆಯ್ತು, ತೋರಿಸ್ತೀನಿ. ಆ ಪಾರ್ಟ್ ಇಷ್ಟ ಆಯ್ತು ನನಗೆ. ಸ್ನೇಹಿತರೆ, ನಾನು ಊಟ ಮಾಡಲಿಕ್ಕೆ ಬಂದಿದ್ದೇನೆ. ಸನ್ನಡಿಗೆ ಅಂತ ರೆಸ್ಟೋರೆಂಟ್ ಮಂಗಳೂರಲ್ಲಿ ನೋಡಿ. ಎಂಟ್ರೆನ್ಸಲ್ಲಿ ದೀಪ ಎಲ್ಲ ಇಟ್ಟಿದ್ದಾರೆ. ಏನೇನು ತಿಂತೀನಿ ಅಂತ ತೋರಿಸ್ತೀನಿ ಒಳಗೆ ಹೋಗ್ತಾ. ಇದು ನೋಡಿ, ಚೆನ್ನಾಗಿದೆ ಅಲ್ಲ? ಸ್ನೇಹಿತರೆ, ಸೊ ಇಲ್ಲಿ ಫಸ್ಟ್ ಎಂತ ಕೊಡ್ತಾರೆ ಅಂದರೆ, ಈ ಹೋಟೆಲ್ನ ಹೆಸರು ಸನ್ನಡಿಗೆ ಅಂತ. ಆಯಿತಾ, ಸೊ ನೋಡಿ, ಇಲ್ಲಿ ನೋಡಿ ಸಂಡಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ತಿನ್ನಲಿಕ್ಕೆ ಪಿಕ್ಕಲ್, ಉಪ್ಪಿನಕಾಯಿ ಯಾವುದೆಲ್ಲ ಇದೆ ಅಂದರೆ, ಗ್ರೇಪ್ ಪಿಕ್ಕಲ್, ಮಿಂಟ್ ಚಟ್ನಿ, ಇದು ಬೀಟ್ರೂಟ್, ಇದು ಮಾವಿನಕಾಯಿ, ಕ್ಯಾರೆಟ್. ಸೊ 4 ಬೇರೆ ಬೇರೆ ಟೈಪ್ ಚಟ್ನಿ, ಸಂಡಿಗೆ. ಇದು ಕಾಂಪ್ಲಿಮೆಂಟ್ರಿ. ಸ್ನೇಹಿತರೆ, ಫಸ್ಟ್ ಡಿಶ್ ಏನು ಅಂದರೆ ಸೂಪ್. ಆಯಿತಾ, ಇದರಲ್ಲಿ ಕ್ಯಾಲೋರೀಸ್ ಸಹ ಕಮ್ಮಿ ಇರುತ್ತೆ. ಎಟ್ಟಿ ರಸ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಪ್ರಾನ್ಸ್ ಇರುತ್ತೆ, ಮಂಗಳೂರು ಸ್ಟೈಲು. ನಾನು ಒಂದು 10 ದಿನ ಆದಮೇಲೆ ಆಲ್ಮೋಸ್ಟ್ ನಾನ್ ವೆಜ್ ತಿಂತಾ ಇರೋದು. ಸೊ ಟ್ರೈ ಮಾಡಿ ಹೇಳ್ತೀನಿ. ಯಾರೋ ಅಚ್ಚು ಮಾಡ್ತಿದ್ದಾರೆ. ಚೆನ್ನಾಗಿದೆ ಸ್ನೇಹಿತರೆ, ಜಾಸ್ತಿ ಖಾರ ಇಲ್ಲ, ತುಂಬ ಚೆನ್ನಾಗಿದೆ. ಎಟ್ಟಿ ರಸ ಅಂತ. ಮಂಗಳೂರಿಗೆ ಬಂದರೆ, ಸನ್ನಡಿಗೆ ಬಂದರೆ ಟ್ರೈ ಮಾಡಿ. ಒಂದು ಸ್ಪೆಷಾಲಿಟಿ ಏನು ಅಂದರೆ, ಮಂಗಳೂರಲ್ಲಿ ರೆಸ್ಟೋರೆಂಟಲ್ಲಿ, ಅಂದರೆ ಒಳ್ಳೆ ರೆಸ್ಟೋರೆಂಟ್, ಇಲ್ಲಿ ನೋಡಿ ಪ್ಲೇಟ್ ಕೊಟ್ಟಿದ್ದಾರೆ ತಾಮ್ರದ್ದು, ಅದ್ರ ಜೊತೆ ಬನಾನಾ ಲೀಫ್. ಇದೊಂದು ಅಥೆಂಟಿಸಿಟಿಯನ್ನು ಆ್ಯಡ್ ಮಾಡುತ್ತೆ. ಆಮ್ಲೆಟ್ ಮಸಾಲ ಫ್ರೈ, ಚಿಕನ್ ಘೀ ರೋಸ್ಟ್ ಆ್ಯಂಡ್ ನೀರು ದೋಸೆ. ಸ್ನೇಹಿತರೆ, ಮತ್ತು ಬೊಂಡ, ಇದು ನೋಡಿ ಆರ್ಟಿಫಿಷಿಯಲ್ ಬೊಂಡ, ಬಟ್ ಬೊಂಡದ ಒಳಗೆ ಪಾಯಸ. ಸ್ನೇಹಿತರೆ, ನಾನು ಒಂದು ಇವೆಂಟಿಗೆ ಬಂದಿದ್ದೆ. ಸೊ ಅದಕ್ಕೋಸ್ಕರ, ಇವೆಂಟ್ ಅಂದರೆ ನನ್ನ ಫ್ರೆಂಡ್ ಇದೊಂದು ಫಂಕ್ಷನ್, ಬಟ್ಟೆ ತಂದಿದ್ದೆ. ಅದಕ್ಕೆ ಶಾಪಿಂಗ್ ಮಾಡಿ ಅವರಿಗೆ ಗಿಫ್ಟ್ ತೊಗೊಂಡು ಹೋಗಿ ರೆಡಿಯಾಗಿ ಹೋಗಬೇಕು, ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ. ಓಕೆನಾ? ಚಿಯರ್ಸ್. ಶಾಪಿಂಗ್ ಎಲ್ಲ ಮಾಡಿ ಬಂದಾಯಿತು, ಈಗ ರೆಡಿಯಾಗಿ ಹೋಗಬೇಕು. ಅದ್ರ ಮುಂಚೆ ಇನ್ನೊಂದು ರೂಮಿಗೆ ಬಂದೆ. ಎಂಟರ್ ಹಾಕೊಳ್ಳೆ ಹೀಗೆ ಉಂಟು. ನೀವು ಹೇಳ್ತೀರಿ ಯಾಕೆ ರೂಮ್ ಟೂರ್ ನಾನು ಓದೋದೆಲ್ಲ ತೋರಿಸ್ಬೇಕಲ್ಲ. ನೋಡಿ, ಅವ್ರು ಬಂದ್ರಿ. ಇಲ್ಲಿ ಇದು ವಾಶ್ರೂಮು, ರೆಗ್ಯುಲರ್ ಬೆಡ್ರೂಮು, ಟಿಶ್ಯೂ, ಅದು ಇದು, ಸೋಫಾ ಅದಾದಮೇಲೆ ರೆಗ್ಯುಲರ್ ಟಿ ವಿ ಸಾಮಾನಲ್ಲಿ. ಈಗ ರೆಡಿ ಆಗಬೇಕು. ನಾನು ನಿಮಗೆ ರೆಡಿ ಆಗಿಬಿಟ್ಟು ಬೇಗ ಸಿಗ್ತೀನಿ. ಸ್ನೇಹಿತರೆ, ನಾನು ರೆಡಿ ಆಗಿದ್ದೀನಿ. ಇದು ನನ್ನ ಔಟ್ಫಿಟ್ಟು. ಕುರ್ತಾ ಹಾಕಿದ್ದೇನೆ, ಪ್ಯಾಂಟ್ ಕಾಣ್ತಾ ಇದೆಯಾ ಗೊತ್ತಿಲ್ಲ. ಸೊ ಟೈಟ್ ಕ್ಲೋಸ್. ಸೊ ಇದು ನನ್ನ ಔಟ್ಫಿಟ್ಟು. ಹೋಗ್ತೇನೆ, ಅಲ್ಲಿ ಹೋಗಿ ಸಿಗ್ತೇನೆ. ಸೊ
ಫುಲ್ ಔಟ್ಫಿಟ್ ನೋಡಬೇಕು ಅಂದರೆ ಹೀಗಿದೆ. ಔಟ್ಫಿಟ್ ಹೇಗಿದೆ ಔಟ್ ಆಫ್ 10 ಕಮೆಂಟ್ ಮಾಡಿ. ನೋಡಿ ಇದು ಫುಟ್ವೇರ್. ಹೋಗೋಣ. ಸ್ನೇಹಿತರೆ ಇವಂದೇ ಮನೆ ಹೋಗ್ಲು ಬೇತಾಳನ ಕಾಣ್ತೀವಿ ಈಗ. ಸ್ನೇಹಿತರೆ ಮನೆ ಟೂರ್ ಕೊಡ್ತೀನಿ. ಬೆಳಿಗ್ಗೆ ಗೃಹ ಪ್ರವೇಶ. ಇದು ಕಿಚನ್ ಆಯ್ತಾ, ಇದು ಇಲ್ಲಿ ಬಾಲ್ಕನಿ. ನನಗೆ ತುಂಬ ಇಷ್ಟ ಆದ ಅಂದರೆ ಈ ಲೈಟ್ ಮತ್ತು ಆ ವಾಲ್ ಮತ್ತು ಮನೆ ಒಳಗೆ. ಮನೆ ಈಗ ಅಲ್ಲಿ ಎಲ್ಲರೂ ಇರ್ತಾರೆ. ಇದು ವಾಶ್ 3 BHK ಮನೆ. ಇದೊಂದು ರೂಮ್ ನೋಡಿ, ಡಿಸೈನ್ ಇಂಟೀರಿಯರ್ ಹೇಗಿದೆ, ಚೆನ್ನಾಗಿದೆಯಲ್ಲ ಡಿಸೈನ್. ಅದಾದ್ಮೇಲೆ ಇನ್ನೊಂದು ರೂಮ್, ಬೇರೆ ಯಾರ್ದು ಸಾಮಾನೆಲ್ಲ ಉಂಟು. ಬೆಡ್ ಚೆನ್ನಾಗಿ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಅಂತೆ, ಪಿಂಕ್ ಥೀಮ್. ವಾರ್ಡ್ರೋಬ್ ಚೆನ್ನಾಗಿದೆ, ಮಿರರ್, ವಾಶ್ರೂಮ್ ಅಷ್ಟೇ. ಸ್ನೇಹಿತರೆ ಮನೆ ನೋಡಿದ್ರೆ ಒಂದು ಟೂರ್ ಥರ ಕೊಡ್ತೇವೆ. ಫುಲ್ ಯಾಕಂದರೆ ಇದು ಹೋಮ ಆಯ್ತಲ್ಲ, ಇವತ್ತು ವಾಸ್ತು ಪೂಜೆ ಇತ್ತು ಫ್ರೆಂಡ್ ಇದು. ಸೊ ಅದಾಯಿತು, ಗೃಹ ಪ್ರವೇಶ ನಾಳೆ. ಇವತ್ತಿದ್ದು ಔಟ್ಫಿಟ್ ಈಗ ಹೋಗಿ ತುಂಬ ಕೆಲಸ ಇದೆ. ಆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಚಿಯರ್ಸ್. ಈ ಐಸ್ ಕ್ರೀಮ್ ತಿನ್ನಲೇಬೇಕು. ನ್ಯಾಚುರಲ್, ಬೆಂಗಳೂರಲ್ಲಿ ನ್ಯಾಚುರಲ್ಸ್ ಅಂತ ಇದೆ, ಇಲ್ಲಿ ನ್ಯಾಚುರಲ್ ಸಂಡೇ ಅಂತ ಇರುತ್ತೆ, ಬಂದು ಡೆಫಿನೆಟ್ಲಿ ಟ್ರೈ ಮಾಡಿ. ಸ್ನೇಹಿತರೆ ಮಿರರ್ ಸ್ವಲ್ಪ ಗಲೀಜಾಗಿದೆ, ಬಟ್ ಇವತ್ತಿನ ಔಟ್ಫಿಟ್ ಸ್ವಲ್ಪ ಪಿಂಕಿಶ್ ಕುರ್ತಾ ಹಾಕಿದ್ದೀನಿ. ಫುಲ್ ಔಟ್ಫಿಟ್ ಅಲ್ಲೋಗಿ ತೋರಿಸ್ತೀನಿ, ಹೋಗೋಣ. ಬೆಳಗಿಸಿ ಸಭಾದ ಸ್ವೀಕಾರ ಮಾಡಿ ಹೋಗಿ ಎಂಬುದಾಗಿ ಅದೇ ರೀತಿಯಾಗಿ ಮಾಡಿ ನಂತರ ಅಡಿಯ ಮತ್ತೆ ಮಾವ ಬಂದ ಮೇಲೆ ಸತ್ಯನಾರಾಯಣ ಪೂಜೆ ಮಾಡಿ ಒಳ್ಳೆ ದಿವಸದಲ್ಲಿ ಅಥವಾ ಹುಣ್ಣಿಮೆ ಸಂಕ್ರಮಣ ಕೆಲವೆಲ್ಲ ದಿವಸದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಅವರು ಕೂಡ ಒಳ್ಳೆಯದಾದರು ಎಂಬುದಾಗಿ 3 ಮತ್ತು 4ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಅದೇ ರೀತಿ ಫ್ಲಾಶ್ ಉಂಟಾ? ಕಾಣ್ತದೆ ಮಾತ್ರ. ಇರೋದು ನಂದು, ನಾನು ಪ್ಲಾಟ್ ತಗೊಂಡಿದ್ದೇನೆ ಆಯ್ತಾ. ಆದರೆ ನನಗೆ ನನ್ನ ಪ್ಲಾಟ್ನ ಎದುರು ನಾನು ಬಂದು ತೋರಿಸ್ತಾ ಇದ್ದೇನೆ, ನನಗೆ ನಾಚಿಕೆ ಆಗ್ತದೆ. ಆಯಿತು, ಆಫ್ ಮಾಡಿ. ಮಂಗಳೂರಲ್ಲಿ ಒಂದು ಜಾಗ ತಗೊಳ್ಬೇಕಂತ ನನಗೆ ಆಸೆ ಇತ್ತು. ಆ ಆಸೆನ ನಾನು ಇವತ್ತು ಪೂರೈಸಿದ್ದೇನೆ ಆಯ್ತಾ. ಅದೇ ದಿನ ಫ್ರೆಂಡ್ ಜೊತೆ ಇದ್ದೇನೆ, ಒಟ್ಟಿಗೆ ತಗೊಂಡದ್ದು ಜಾಗ ತಗೊಂಡು ನಮ್ಮ ಮನೆ ತಗೊಂಡು. ಹಾಗೆ ಇಟ್ ಈಸ್ ಎ ಸಕ್ಸಸ್ಫುಲ್ ಡೇ ಫಾರ್ ಬೋತ್ ಆಫ್ ಅಸ್. ಗುಡ್ ನ್ಯೂಸ್ ನಿಮಗೆ ಕೊಡುವ ಅಂತ ಆಯಿತು. ಆಯಿತು, ಬಾಯ್ ಬಾಯ್. ರವಣ್ ಬ್ರೋ. ನನ್ನ ವರ್ಕೌಟ್ ಜಾಸ್ತಿ. ಹೋಗು